ಕನ್ನಡದ ದೊಡ್ಡ ಟಾಪ್ ನಟಿ ಆದಂಥ ಜಯಪ್ರದವ್ರ ಬಗ್ಗೆ ಬಂದಿರುವಂಥ ಅತಿ ದೊಡ್ಡ ಆಘಾತಕಾರಿದ ವಿಚಾರ ಅಂತ ಹೇಳ್ಬೋದು ಮತ್ತು ಆಘಾತಕಾರಿದ ಸುದ್ದಿ ಅಂತಲೂ ಕೂಡ ಇದನ್ನು ಹೇಳ್ಬೋದು ಸ್ನೇಹಿತರೆ. ಇನ್ನು ಜಯಪ್ರದ ಅವರು ಚಿತ್ರರಂಗದಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಛಾಪನ್ನು ಮೂಡಿಸಿ ಸಾಕಷ್ಟು ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥ ನಟಿ. ಇನ್ನು ಶಬ್ದವೇದಿ ಆತ್ಮವಂದನಕ್ಕೆ ಆಕಸ್ಮಿಕ ಈ ಒಳ್ಳೊಳ್ಳೆ ಸಿನಿಮಾಗಳನ್ನು ಒಂದು ಕಾಲದಲ್ಲಿ ಕೊಟ್ಟಂಥ ಬ್ಲಾಕ್ ಬಸ್ಟರ್ ಹಿಟ್ ನಟಿ ಅಂತಲೂ ಕೂಡ ಅದನ್ನು ಹೇಳಲಾಗ್ತದೆ. ಇಂಥ ಅದ್ಭುತವಾದಂಥ ನಟಿ ಈಗ ಚಿತ್ರರಂಗ ಸಂಪೂರ್ಣವಾಗಿ ದೂರ ಉಳಿದಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಹಾಗಾದರೆ ಏನಾಗಿತ್ತು ನೋಡೋದ ಬಂದರೆ, ಸದ್ಯ ಶಬ್ದವೇದಿ ಸಿನಿಮಾ ಆದ ನಂತರ ಅವ್ರು ಯಾವ ಸಿನಿಮಾಗಳು ಕೂಡ ಕಾಣಿಸ್ಕೊಳ್ಳಿಲ್ಲ. ಇನ್ನು ನಾಗಿಣಿ ಸಿನಿಮಾ ಅವ್ರಿಗೆ ಭಾಳಷ್ಟು ದೊಡ್ಡ ಮಟ್ಟಿಗೆ ಬ್ರೇಕನ್ನು ಕೂಡ ತಂದು ಕೊಟ್ಟಂಥ ಸಿನಿಮಾ ಅಂತಲೂ ಕೂಡ ಇದನ್ನು ಹೇಳ್ಬೋದು ಸ್ನೇಹಿತರೆ. ಇನ್ನು ಹೀಗಿರಬೇಕಾದ್ರೆ ಚಿತ್ರರಂಗ ಸಂಪೂರ್ಣವಾಗಿ ದೂರ ಉಳ್ಕೊಂಡ್ರು ನಮ್ಮ ನಟಿ ಜಯಪ್ರದ ಅವರು. ಇನ್ನು ಕಂಪ್ಲೀಟಾಗಿ ರಾಜಕೀಯಕ್ಕೆ ಮತ್ತು ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಅವರು ತೊಡಗಿಸಿಕೊಂಡ್ರು. ಅವರು ಇದನ್ನು ರಾಜಕೀಯ ಮತ್ತು ಸಮಾಜಮುಖಿಯಲ್ಲಿ ಕೆಲಸಗಳನ್ನು ಮಾಡ್ತಾ ಬರೋಬ್ಬರಿ 27 ವರ್ಷಗಳಿಂದ ಚಿತ್ರರಂಗದಿಂದ ದೂರ ಉಳ್ಕೊಂಡ್ರು. ಹೀಗಾಗಿ ಚಿತ್ರರಂಗಕ್ಕೆ ಮತ್ತು ಬರಲೂ ಇಲ್ಲ ಅಂತ ಸಹ ಹೇಳ್ಬೋದು. ಮತ್ತು ಇತ್ತೀಚೆಗೆ ಬರ್ತಾನೆ ಚಿತ್ರಗಳಲ್ಲಿ ತಲೆ ಬಿಡೋದಿಲ್ಲದ ಕಥೆಗಳು ಮತ್ತು ಇಂಥ ಸಿನಿಮಾಗಳಲ್ಲಿ ಅಭಿನಯಿಸೋದಕ್ಕಿಂತನೂ ಸುಮ್ಮನಿರೋದು ಒಳ್ಳೆಯದಂತ ಕೂಡ ಅವರು ಕೂಡ ತೀರ್ಮಾನ ಮಾಡ್ಕೊಂಡು ಸುಮ್ಮನಿದ್ರು. ರಾಜ್ ಸಿನಿಮಾದಲ್ಲಿ ಮಾತ್ರ ಒಂದು ಗೆಸ್ಟ್ ರೋಲ್ ಆಗಿ ಮಾತ್ರ ಕಾಣಿಸ್ಕೊಂಡಿದ್ದಂಥ ಜಯಪ್ರದ.